ಹಲೋ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇವತ್ತು ನಮ್ಮ ಅಮ್ಮನವರ ಹುಟ್ಟುದ ಹಬ್ಬ. ಸೊ ಹಾಗಾಗಿ ಅಮ್ಮಂಗೆ ವಿಶ್ ಮಾಡಿಬಿಡೋಣ. ಹ್ಯಾಪಿ ಬರ್ಡೇ ಅಮ್ಮ. ಓಕೆ, ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾನಿವತ್ತು ಒಂದು ನಾರ್ಮಲ್ ಡೇ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿರುವಂಥ ಒಂದು ವ್ಲಾಗ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯಿತು. ಆದಮೇಲೆ ಶ್ರೀಜು ಮೊದಲೇ ಸ್ಕೂಲಿಗೆ ಹೋದ್ಲು 8 o'clockಗೆಲ್ಲ. ಹಾಗೆ ಶ್ರೀಕಾಂತ್ ಅವ್ರು ಕೂಡ ಆಫೀಸಿಗೆ ಹೋಗಾಯಿತು. ಅವರು ಹೋದ್ಮೇಲೆ ನನ್ನ ಉಳಿದಿದ್ದ ಕೆಲಸಗಳನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹಿಂದಿನ ವ್ಲಾಗಲ್ಲಿ ನಾನು ತುಂಬಾ ಬ್ಯುಸಿ ಇದ್ದೆ, ನಿಮಗೆ ಗೊತ್ತಿದೆ. ಯಾಕಂದರೆ ಹೌಸ್ ಶಿಫ್ಟಿಂಗ್ ಆಗ್ತಾಯಿತ್ತು. ಸೊ ನಾನು ಆ ವ್ಲಾಗಲ್ಲಿ ಯಾವುದೇ ರೀತಿ ಪ್ರಶ್ನೆಯನ್ನು ಕೇಳಿರಲಿಲ್ಲ. ಬಟ್ ಇವತ್ತಿನ ವ್ಲಾಗಲ್ಲಿ ಪ್ರಶ್ನೆ ಮಿಸ್ ಆಗಲ್ಲ. ಸೊ ವಿಡಿಯೋನ ಕೊನೆವರೆಗೆ ನೋಡಿ. ಇವತ್ತಿನ ವ್ಲಾಗಲ್ಲಿ ಕೂಡ ನಿಮಗೆ 2 ಪ್ರಶ್ನೆಯನ್ನು ಕೇಳ್ತೀನಿ, ಆನ್ಸರ್ ಮಾಡಲಿಕ್ಕೆ ಮರಿಬೇಡಿ. ಮನೆ ಕ್ಲೀನಿಂಗ್ ಕೆಲಸ ಆದಮೇಲೆ ಕಿಚನಿಗೆ ಬಂದೆ. ಯಾಕಂದರೆ ಸ್ವಲ್ಪ ಹೊರಗಡೆ ಹೋಗೋದಿದೆ, ಹಾಗಾಗಿ ಬೇಗ ಅಡುಗೆ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಸಾಂಬಾರಿಗಂತ ಬೆಂಡೆಕಾಯಿನ ಮತ್ತು ಪಲ್ಯಕ್ಕೆ ಕೋಸನ್ನ ನಮ್ಮ ಅತ್ತೆಯವರು ರೆಡಿ ಮಾಡಿಟ್ಟಿದ್ರು. ಸೊ ಇವಾಗ ಕ್ವಿಕ್ಕಾಗಿ ಸಾಂಬಾರು ಮತ್ತು ಪಲ್ಯನ ರೆಡಿ ಮಾಡಿಬಿಡೋಣ. ಈಗ ಸಿಂಪಲ್ಲಾಗಿ ಬೆಂಡೆಕಾಯಲ್ಲಿ ಏನೇನು ನಮಗೆ ಸಿಗುತ್ತೆ ಅಂತ ತಿಳ್ಕೊಂಬಿಡೋಣ. ಇದರಲ್ಲಿ ಆ್ಯಕ್ಚುಲಿ ಫೈಬರ್, ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ನಮಗೆ ಹೆಚ್ಚುತ್ತೆ. ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಒಳ್ಳೆಯದು. ಡಯಾಬಿಟಿಸ್ ಇರೋರಿಗೆ ಸಹ ತುಂಬಾ ಒಳ್ಳೆಯದು. ಮತ್ತು ಜೀರ್ಣಾಂಗ ಕ್ರಿಯೆನ ಸ್ಮೂತಾಗಿ ಮಾಡುತ್ತೆ. ಮತ್ತು ಅಷ್ಟೇ ಅಲ್ಲದೆ ಪ್ರೆಗ್ನೆಂಟ್ ಇರೋರಿಗೆ ಇದು ತುಂಬಾ ಒಳ್ಳೆಯದು. ಮಗುವಿನ ಬೆಳವಣಿಗೆಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಪ್ರೆಗ್ನೆಂಟ್ ಇರೋರು ಹೆಚ್ಚಿನ ಬೆಂಡೆಕಾಯನ್ನು ತಿಂದರೆ ತುಂಬ ಒಳ್ಳೆಯದು. ಇನ್ನು ನಾನು ನಾರ್ಮಲ್ ಆಗಿ ಮೆಂತೆನ ತಿಂತಾ ಇರ್ತೀನಿ. ಯಾಕಂದರೆ ಇದು ತುಂಬಾ ಒಳ್ಳೆಯದಲ್ವ ಆರೋಗ್ಯಕ್ಕೆ. ಹಾಗಾಗಿ ಅಂದರೆ ರೆಗ್ಯುಲರಾಗಿ ತಿನ್ನೋಕ್ಕೆ ಹೋಗಲ್ಲ. ಯಾವಾಗ ಅಡುಗೆ ಮಾಡಲಿಕ್ಕೆ ಮೆಂತೆ ಡಬ್ಬನ ತೆಗಿತೀನಿ, ಆವಾಗ ನೆನಪಾದಾಗ ಒಂದು 4 ಕಾಳು ಮೆಂತೆ ಬಾಯಿಗೆ ಹಾಕ್ಕೊಂಡು 1 ಗ್ಲಾಸ್ ನೀರನ್ನು ಕುಡಿತೀನಿ. ಇದು ಕೂಡ ತುಂಬಾ ಒಳ್ಳೆಯದು. ರೋಗ ನಿರೋಧಕ ಶಕ್ತಿ ಮತ್ತು ಹೃದಯದ ಆರೋಗ್ಯ ಇದೆಲ್ಲವನ್ನು ಕಾಪಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಸಾಂಬಾರು ಮತ್ತು ಪಲ್ಯ 2 ಒಂದು ಹಂತಕ್ಕೆ ಬಂದಿದೆ. ಆಲ್ಮೋಸ್ಟ್ ಮುಗಿಯೋ ಸ್ಟೇಜಲ್ಲಿದೆ. ಬೆಂಡೆಕಾಯಿ ಫ್ರೈ ಇದೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಬಟ್ ನಾನು ಬೆಂಡೆಕಾಯಿ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಇವತ್ತು ಸಾಂಬಾರನ್ನು ಮಾಡಿದ್ದೀನಿ. ಸಾಂಬಾರಿಗೆ ಆಲ್ರೆಡಿ ರೆಡಿಯಾಗಿದೆ. ಜೊತೆಗೆ ಎಲೆಕೋಸನ್ನ ಪಲ್ಯ ಕೂಡ ಮಾಡಿದ್ದೀನಿ, ಅದು ಕೂಡ ರೆಡಿಯಾಗಿದೆ. ನಾನು ಆವಾಗಲೇ ಹೇಳ್ದಂಗೆ ಇವಾಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಹೊರಗಡೆ ಹೋಗೋದಿದೆ. ಸೊ ಇವತ್ತು ಹೇಗೆ ನಾನು ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಅಂತ ಕೂಡ ನೀವು ನೋಡ್ಬೋದು. ಜಸ್ಟ್ ಫ್ಯೂ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ಮಾಯಿಶ್ಚರೈಸೇಷನ್ಗೆ ನಾನು ನಿವಿಯಾ ಸಾಫ್ಟನ್ನು ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ನಂದು ಡ್ರೈ ಸ್ಕಿನ್ ಆದ್ದರಿಂದ ನಾನು ಎವ್ರಿ ಡೇ ಮಾಯಿಶ್ಚರೈಸರ್ ಅಪ್ಲೈ ಮಾಡಲೇಬೇಕು. ಸೊ ನಾನು ಇವಾಗ ನಿವಿಯಾ ಮಾಯಿಶ್ಚರೈಸರನ್ನು ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನು ಏನಾದರೂ ಸ್ಪೆಷಲ್ ಇದ್ದಾಗ ಫೇಸಸ್ ಕೆನಡಾ ಅಥವಾ ಲ್ಯಾಕ್ಮಿ ಕ್ರೀಮ್ನ ಯೂಸ್ ಮಾಡ್ತೀನಿ. ಬಟ್ ನಾರ್ಮಲ್ ಡೇಸಲ್ಲಿ ಓಲೆ ನ್ಯಾಚುರಲ್ ವೈಟನ್ನು ಯೂಸ್ ಮಾಡ್ತೀನಿ. ಮತ್ತು ಕಣ್ಣಿಗೆ ಸಿಂಪಲ್ಲಾಗಿ ಕಾಜಲ್, ನಾನು ರೆನಿ ಕಾಜಲನ್ನು ಯೂಸ್ ಮಾಡ್ತೀನಿ. ಯಾಕಂದರೆ ಇದು ಲಾಂಗ್ ಲಾಸ್ಟಿಂಗ್ ಮತ್ತು ಅಪ್ಲೈ ಮಾಡಲಿಕ್ಕೆ ತುಂಬಾ ಈಸಿ, ತಿಕ್ಕಾಗಿ ಡಾರ್ಕಾಗಿ ಚೆನ್ನಾಗಿ ಬರುತ್ತೆ. ಸೊ ಎವ್ರಿ ಡೇ ನಾರ್ಮಲಾಗಿ ರೆನಿ ಕಾಜಲನ್ನೇ ಯೂಸ್ ಮಾಡ್ತೀನಿ. ಇನ್ನು ನಾರ್ಮಲ್ ಡೇಸಲ್ಲಿ ಸಿಂಪಲ್ಲಾಗಿ ರೆಡಿಯಾದಾಗ ಸ್ವಿಸ್ ಬ್ಯೂಟಿಯವರ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತೀನಿ. ಸ್ವಿಸ್ ಬ್ಯೂಟಿಯವರ ಒಂದು 3-4 ಶೇಡ್ ಲಿಪ್ಸ್ಟಿಕ್ ಇದೆ. ಇದು ಅಪ್ಲೈ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸ್ಕಿನ್ ಕೂಡ ಕೆಲವೊಂದು ಲಿಪ್ಸ್ಟಿಕ್ ಅಪ್ಲೈ ಮಾಡಿದಾಗ ಸ್ಕಿನ್ ಕಿತ್ಕೊಂಡು ಬರುತ್ತೆ, ಆ ರೀತಿ ಏನೂ ಆಗಲ್ಲ. ಸಾಫ್ಟಾಗಿ ಸ್ಟಿಕ್ಕಿನೂ ಇರಲ್ಲ. ನಾನು ಅಪ್ಲೈ ಮಾಡಿರೋದೇ ಫೀಲ್ ಆಗಲ್ಲ, ಆ ರೀತಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇವತ್ತಿನ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ಬೇಕಾಗಿರೋ ವಿಷಯನ ಇವಾಗ ಹೇಳ್ತಾ ಇದ್ದೀನಿ. ನಾನು ಇವತ್ತಿನ ವ್ಲಾಗಲ್ಲಿ ನಿಮಗೆ 150 ರೂಪೀಸ್ ಲೆಗ್ಗಿನ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನಿವತ್ತು ವೇರ್ ಮಾಡಿರೋದು ಅಷ್ಟೇ. ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿರುತ್ತೆ, ಕ್ಲಾತು ತುಂಬಾ ಚೆನ್ನಾಗಿದೆ. ಜಸ್ಟ್ 150 ರೂಪೀಸ್. ನಿಮಗೆ ಬೇಕಾದರೆ ನೀವು ಕಮೆಂಟ್ ಮಾಡಿ ಆರ್ಡರ್ ಮಾಡ್ಕೋಬೋದು, ನಿಮ್ಮ ಅಡ್ರೆಸ್ಗೆ ಡೆಲಿವರಿ ಆಗುತ್ತೆ. ನಿಮಗೆ ಇದರಲ್ಲಿರುವಂಥ ಕಲರ್ಸು ಸೈಜಸ್ ಕೂಡ ನಾನು ಕೆಲವೊಂದು ತೋರಿಸ್ತೀನಿ. ಜಾಸ್ತಿ ಡೀಟೇಲ್ಸ್ ಬೇಕಾದರೆ ನೀವು ಕಮೆಂಟ್ಸ್ ಮಾಡಬೇಕು. ನನ್ನ ನಂಬರ್ಗೆ ಇಲ್ಲ ವಾಟ್ಸಪ್ ಮಾಡಿದ್ರೂ ಆಗುತ್ತೆ. ನೋಡಿ, ಇದೆಲ್ಲ ಲೆಗ್ಗಿನ್ಸು ನಿಮಗೆ ಎಸ್ ಮತ್ತು ಎಮ್ ಸೈಜಲ್ಲಿ ಸ್ವಲ್ಪ ಕಲರ್ಸ್ ಕಮ್ಮಿ ಇದೆ. ಬಟ್ XL ಮತ್ತು XXL ಇದರಲ್ಲಿ ನಿಮಗೆ ತುಂಬಾ ಕಲರ್ಸ್ ಅವೈಲೇಬಲ್ ಇದೆ. XXL ಸಹ ನಿಮಗೆ 150 ರೂಪೀಸ್ಗೆ ನಾನು ಲೆಗ್ಗಿನ್ಸನ್ನು ಕೊಡ್ತಾಯಿದ್ದೀನಿ. ಬೇಗ ಇಂಟ್ರೆಸ್ಟ್ ಇರೋರು ಬುಕ್ ಮಾಡ್ಕೋಬೋದು.
ಮೆಟೀರಿಯಲ್ಲು ತುಂಬಾ ಚೆನ್ನಾಗಿದೆ. ಡೈಲಿ ಯೂಸ್ಗೆಲ್ಲ ನೀವು ಆಫೀಸ್ ವೇರ್ ಕೂಡ ಯೂಸ್ ಮಾಡ್ಬೋದು. ಕ್ಲಾತು ಚೆನ್ನಾಗಿದೆ ಮತ್ತು ಎಲಾಸ್ಟಿಕ್ಕು ಅಷ್ಟೇ. ಇದು ಒಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇರೋದು. ರೆಡ್ ಕಲರು ತುಂಬ ದಪ್ಪಾಗಿ ತಿಕ್ಕಾಗಿ ಕೂಡ ಇಲ್ಲ, ತೆಳುನೂ ಇಲ್ಲ, ಮೀಡಿಯಮ್ ಆಗಿ ಇದೆ. ಮತ್ತು ಕ್ಲಾತ್ ಮೇಲೆ ಬಬಲ್ಸ್ ಆ ಥರ ಎಲ್ಲ ಬರೋದು ರೀತಿ ಆಗಲ್ಲ, ಯಾಕಂದರೆ ನಾನು ಇದೇ ಲೆಗಿನ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ನಿಮಗೆ 150 ರುಪೀಸ್ಗೆ ಎಲ್ಲೂ ಲೆಗ್ಗಿನ್ಸ್ ಸಿಗಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ನೀವು ಬುಕ್ ಮಾಡ್ಕೊಳ್ಬೋದು. ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೆಚ್ಚಿನ ಡೀಟೇಲ್ಸನ್ನು ಶೇರ್ ಮಾಡ್ತೀನಿ ಆಮೇಲೆ. ಈ ರೀತಿ ತುಂಬಾ ಕಲರ್ಸ್ ಇದೆ. ಇಲ್ಲಿ ಕೆಲವೊಂದು ಕಲರ್ಸ್ ಅಷ್ಟೇ ನಿಮಗೆ ತೋರಿಸಿದ್ದೀನಿ. ನೀವು ಕಮೆಂಟ್ ಮಾಡಿ ಹೆಚ್ಚಿನ ಡೀಟೇಲ್ಸನ್ನು ಪಡ್ಕೊಳ್ಬೋದು. ಇನ್ನು ಸಿಂಪಲ್ಲಾಗಿ ರೆಡಿಯಾಗಿದ್ದು ಆಯಿತು. ಇನ್ನು ಹೊರಗೆ ಹೋಗೋ ಕೆಲಸ ಬಾಕಿ ಇದೆ. ಅದಕ್ಕಿಂತ ಮುಂಚೆ ಇವತ್ತಿನ ವ್ಲಾಗ್ನ ಪ್ರಶ್ನೆ ಏನು ಅಂತ ಇನ್ನೂ ಹೇಳಿಲ್ಲ. ಸೊ ಅದನ್ನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಈಗ ವಿಡಿಯೋದಲ್ಲಿ ಕಾಣಿಸ್ತಿರುವಂಥ ಪುಸ್ತಕವನ್ನು ನಾನು ಆವಾಗವಾಗ ಓದ್ತಾ ಇರ್ತೀನಿ. ಇದು ಏನಾಗಿರ್ಬೋದು ಅನ್ನೋದು ಪ್ರಶ್ನೆ. ಅಂದರೆ ಸ್ಟೋರಿನ, ಆತ್ಮಕಥನನ, ಏನು ಅಂತ. ಈಗ ನಾನು ರೆಡಿ ಆಗಿಬಿಟ್ಟು ಬಂದೆ. ಆ್ಯಕ್ಚುಲಿ ಶ್ರೀಕಾಂತ್ ಅವರು 2 ವೀಲರ್ ತೊಗೊಂಡು ಹೋಗಿದ್ದರಿಂದ ನಾನು ಹತ್ರನೇ ಹೋಗೋಕ್ಕಿದ್ದಿದ್ದು. ಸೊ ಹಾಗಾಗಿ ವಾಕ್ ಮಾಡ್ಕೊಂಡೇ ಹೋಗ್ತಾ ಇದ್ದೀನಿ. ಇನ್ನೊಂದು ಪ್ರಶ್ನೆ ಬಾಕಿ ಇದೆ, ಅದನ್ನು ಕೇಳಿಬಿಡ್ತೀನಿ. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಥವಾ ಭಾರತದ ಮಿಸೈಲ್ ಮ್ಯಾನ್ ಅಂತ ಯಾರನ್ನ ಕರೀತಾರೆ? 2 ಪ್ರಶ್ನೆಗಳಿಗೆ ಆನ್ಸರನ್ನು ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.